ರಾಜ್ಯದಲ್ಲಿ ಬೇಸಿಗೆ ಶುರುವಾಗ್ತಾ ಇದ್ದಂತೆ ಕುಡಿಯೋ ನೀರಿನ ಸಮಸ್ಯೆಯೂ ಕೂಡ ಶುರುವಾಗಿದೆ. ಹಲವು ಕಡೆ ನೀರಿನ ಮೂಲಗಳು ಬತ್ತಿ ಹೋಗ್ತಾ ಇದ್ದಾವೆ. ಜಲಗಂಡಾಂತರದ ಮುನ್ಸೂಚನೆ ಕಾಣ್ತಾ ಇದೆ. ಧಾರವಾಡ ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿನ ಕೊರತೆ ಶುರುವಾಗಿದೆ. ನೀರಿಗಾಗಿ ಸುಡು ಬಿಸಿಲಲ್ಲಿ ಪರದಾಡ್ತಿದ್ದಾರೆ ವೃದ್ಧರು, ಮಕ್ಕಳು. ಹೊಸಟ್ಟಿ ಗ್ರಾಮದಲ್ಲಿರುವಂತಹ 5 ಬೋರ್ವೆಲ್ಗಳು ಬತ್ತಿ ಹೋಗಿದ್ದಾವೆ. ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರೂ ಉಪಯೋಗ ಆಗಿಲ್ಲ. ಕೊನೆಗೆ ಗ್ರಾಮಸ್ಥರೇ ಮುಂದೆ ನಿಂತು ಒಂದು ಬೋರ್ವೆಲ್ ಕೊರೆಸಿದ್ದಾರೆ. ಒಂದು ಬೋರ್ವೆಲ್ನಿಂದ ಇಡೀ ಗ್ರಾಮಕ್ಕೆ ನೀರು ಪೂರೈಸುವಂತ ಸ್ಥಿತಿ ಇದೆ. ಸುವರ್ಣ ನ್ಯೂಸ್ ಜೊತೆ ಗ್ರಾಮಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಜಿಲ್ಲಾಡಳಿತ ಸ್ಪಂದಿಸ್ತಿಲ್ಲ ನಮ್ಮ ಸಮಸ್ಯೆಗೆ. ಒಂದು ಬೋರ್ವೆಲ್ ಇದೆ, ಅದರಲ್ಲಿ ಎಷ್ಟು ಅಂತ ಇಡೀ ಗ್ರಾಮಕ್ಕೆ ನೀರು ಒದಗಿಸೋದಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ ಗ್ರಾಮಸ್ಥರು. ಬೇಸಿಗೆ ಬಂತಂದರೆ ಸಾಕು ಧಾರವಾಡ ತಾಲೂಕಿನ ಹೊಸಟ್ಟಿ ಗ್ರಾಮ ಯಾವ ರೀತಿಯಾಗಿ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅನ್ನೋದಕ್ಕೆ ಈಗ ನಾವು ಒಂದು ಎಕ್ಸಾಂಪಲನ್ನು ಹೇಳ್ತಾ ಹೋಗ್ತೀವಿ. ಇದು ಧಾರವಾಡ ತಾಲೂಕಿನ ಹೊಸಟ್ಟಿ ಗ್ರಾಮ. ಸದ್ಯ ಈಗ ಇಲ್ಲಿ ಮಹಿಳೆಯರು ಬಂದು ನೀರನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ನೀರು ಕೂಡ ಈ ಗ್ರಾಮದಲ್ಲಿ ಏನಂತಂದರೆ ಸುಮಾರು 5 ಪಂಚಾಯತಿಂದ 5 ಬೋರ್ವೆಲ್ಗಳಿವೆ. 5 ಬೋರ್ವೆಲ್ಗಳು ಸದ್ಯ ಈಗ ಬಂದಾಗಿರುವಂಥದ್ದು. ಸದ್ಯ ಈಗ ಖಾಸಗಿ ಬೋರ್ವೆಲ್ ಮೊರೆ ಹೋಗಿರ್ತಕ್ಕಂಥ ಈ ಗ್ರಾಮಸ್ಥರು ಸದ್ಯ ಈಗ ಪ್ರತಿನಿತ್ಯ ಈ ರೀತಿಯಾಗಿ ನೀರಿನ ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ಸದ್ಯ ಎದುರಾಗಿದೆ. ಒಂದು ಕಡೆ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ದೊಡ್ಡವರವರೆಗೂ ಎಲ್ಲರೂ ಕೂಡ ಬಂದು ನೀರನ್ನು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೇವಲ ನೀರನ್ನು ತರುವಂಥ ಕೆಲಸನ ಮಾಡ್ತಾರೆ, ಹೊರತುಪಡಿಸಿದರೆ ಬೇರೆ ಯಾವ ಕೆಲಸನೂ ಕೂಡ ಮಾಡ್ತಾಯಿಲ್ಲ. ಒಂದು ಕಡೆ ಈ ರೀತಿ ಆದರೆ ಮತ್ತೊಂದರೆ ನಮ್ಮ ಬಲಭಾಗದಲ್ಲಿ ತೋರಿಸ್ತೀವಿ. ಇಲ್ಲೂ ಕೂಡ ಕೆರೆಗೆ ಸಹ ಅಂದರೆ ಊರಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಕೆರೆ ಇದೆ ಕೂಡ. ಈ ಕೆರೆ ಕೂಡ ಸಂಪೂರ್ಣವಾಗಿ ಕೂಡ ಇದು ಕಳೆದ 2020ರಿಂದ ಕೂಡ ಈ ಕೆರೆ ತುಂಬಿಲ್ಲ ಅನ್ನೋ ಆರೋಪಗಳು ಕೂಡ ಸದ್ಯ ಈಗ ಕೇಳಿ ಬರ್ತಾಯಿದೆ. ಸಾಕಷ್ಟು ರಾಜ್ಯ ಸರ್ಕಾರ ಯೋಜನೆಗಳಿದೆ, ಕೆರೆ ತುಂಬಿಸುವಂಥ ಯೋಜನೆಗಳಿದೆ. ಆದರೆ ಈ ಒಂದು ಕೆರೆ ಕೂಡ ತುಂಬಿಲ್ಲ. ಜೊತೆಗೆ ಈ ಒಂದು ಗ್ರಾಮದಲ್ಲಿ ಅಂದರೆ ಸ್ವತಃ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಯಾವ ರೀತಿಯಾಗಿ ಅಂತಂದರೆ ಸ್ವತಃ ಪಟ್ಟಿಯನ್ನು ಹಾಕಿ ಅಂದರೆ 100, 200, 500 ರೂಪಾಯಿ ಮಟ್ಟ ಎಲ್ಲರೂ ಅಂದರೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಒಂದು ಬೋರ್ವೆಲನ್ನು ಕೊರೆಸುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಈ ಜಿಲ್ಲಾಡಳಿತ ನಾಚುವಂಥ ಕೆಲಸವನ್ನು ಇಡೀ ಗ್ರಾಮಸ್ಥರು ಮಾಡಿರುವಂಥದ್ದು. ನೋಡಿ, ನಾವು ಬೋರ್ವೆಲ್ನ ತೋರಿಸ್ತಾ ಇದ್ದೀವಿ. ಸದ್ಯ ಕಳೆದ ಒಂದು 15 ದಿನಗಳಿಂದ ಈ ಒಂದು ಬೋರ್ವೆಲನ್ನು ಸ್ವತಃ ಗ್ರಾಮಸ್ಥರೇ ಕೊರೆಸಿದ್ದಾರೆ. ಗ್ರಾಮಸ್ಥರೇ ಕೊರೆಸಿ ಅಂದರೆ ಈ ನೀರು ಅಂದರೆ ತಮ್ಮ ನೀರಿನ ಸಮಸ್ಯೆನ ತಾವೇ ಬಗೆಹರಿಸಿಕೊಳ್ಳೋಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಅಂದರೆ ಗ್ರಾಮಸ್ಥರೇ ಈ ರೀತಿ ಮಾಡಿದರೆ ಜಿಲ್ಲಾಡಳಿತ ಯಾಕೆ ಬೇಕು ಅನ್ನೋ ಪ್ರಶ್ನೆ ಸದ್ಯ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಸೊ ಈಗ ನಮ್ಮ ಜೊತೆಗೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಏನೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ. ಸರ್, ಈಗ ನೀರಿನ ಸಮಸ್ಯೆ ಏನಾಗಿದೆ, ಆಮೇಲೆ ನಿಮ್ಮೂರಲ್ಲಿ ಎಷ್ಟು ಪಂಚಾಯತಿಂದ ಬೋರ್ವೆಲ್ಗಳಿವೆ? ಒಂದು 5-6 ಅದಾವ ರೀ. 5-6 ಇದ್ದರೂ ನೀರು ಬರ್ತಾಯಿಲ್ಲ ರೀ. ನೀರಂದ್ರೂ ಎಲ್ಲ ಒಂದು 2 ಬಾಡಿಗೆ ತೊಗೊಂಡ್ರೆ ಅವ್ನು ನೀರು ಕಡಿಮೆ ಆಗ್ಯಾರ. ಪಂಚಾಯತ್ ಯಾರಂದ್ರೆ ಮಾಡ್ಯಾರ ಇಲ್ಲ ಅನ್ನೋಂಗಿಲ್ಲ ರೀ. ಆದ್ರೆ ದೊಡ್ಡ ಆಫೀಸರ್ ಬರ್ತಾರೆ ರೀ. ಏನು ಮನೆಗೆ ಒಂದು ತಿಂಗಳಿಂದ ಬಂದಿರಿ, ಏನು ಬಂದು ನೀರಿಂದೆಲ್ಲ ಸೌಲಭ್ಯ ಪೂರ್ಣ ಮುಗಿಸೇ ಬಿಡ್ತಾರಪ್ಪ ಅಂದ್ರೆ ಬಂದ್ರಿ. ಬಂದು ಹೊಳ್ಳಿ ಹಣ್ಣೂರಿಗೆ ಹಣಿಕೆ ಹಾಕಿಲ್ಲ. ಈಗ ಒಂದು ಬೋರ್ ಕೊಡಿಸಿರಲ್ಲ, ಯಾರೋ ಊರಣ್ಣವ್ರ ಪಟ್ಟಿ ಹಾಕಿ ಕುಡಿಸಿದ್ದ? ಅದು ಊರಣ್ಣಾರು ಕುಡಿಸ್ಯಾರ. ಹಿರಿಯರೆಲ್ಲ ಕೊಟ್ಟು ಯುವಕರು ಹಿರಿಯರು ಕೊಡಿ ಒಂದು ಬೋರ್ ಹೊಡ್ಸ್ಯಾರ. ಅದನ್ನ ನೀರು ಆಗುತ್ತದೆ ಇಷ್ಟ ಒಂದು ತಾಸು. ಮತ್ತು ಅದು ಸ್ಕೂಲಿಗೆ ಕೊಡ್ತಾರೆ ರೀ. ಸ್ಕೂಲಿನ ಸಮಸ್ಯೆ ಆಗೋ ಸಂಬಂಧ ನಾ ಹುಡುಗರಿಗೆ ತೊಂದರೆ ಆಗಬಾರ್ದು ಅನ್ನೋ ಸಲುವಾಗಿ ಊರಣ್ಣ ಹಿರಿಯರೆಲ್ಲ ಕೊಟ್ಟು ಹೊಡ್ಸ್ಯಾರ. ಜಿಲ್ಲಾಡಳಿತ ಯಾಕೆ ಬೇಕಂತ ಹಿಂಗಿದ್ರೆ? ಜಿಲ್ಲಾಡಳಿತವ್ರು ಅವ್ರೆಲ್ಲರೂ ಬಂದು ಹೊಡ್ಸಿರಾಕತ್ರಿ. ಬರ್ತಾರೆ ಹೋಗ್ತಾರೆ, ಯಾರು ಹೊಡ್ಸಾರಲ್ಲ ಬಿಡಾರಲ್ಲ. ಈಗ ಗ್ರಾಮಸ್ಥರು ಸ್ವತಃ ದುಡ್ಡು ಕೂಡಿಸಿ ಬೋರ್ ಹಾಕುವಂಥ ಪರಿಸ್ಥಿತಿ ಬಂದ್ರೆ ಸರ್ಕಾರ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತ? ಸರ್, ಅದಕ್ಕೆಲ್ಲ ಸ್ವಲ್ಪ ಸರ್ಕಾರ ಸ್ಪಂದಿಸೈತ್ರಿ. ನಾವು ಊರೆಲ್ಲರೂ ಕೂಡ ಬೋರ್ ಹೊಡ್ಸಿದ್ರೆ ಸರ್ಕಾರದವ್ರು ಅದಕ್ಕೆಲ್ಲ ಮೋಟ್ರ್ ಹಾಕಿ ಅದಕ್ಕೆ ನೀರು ಹೊರಗೆ ತರೋ ವ್ಯವಸ್ಥೆನೂ ಮಾಡ್ಯಾರ ಸರ್. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸೋನಿ, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.